me forever on fire. ಗುಜರಾತ್ನಲ್ಲಿಯೂ ಕೂಡ HMPV ವೈರಸ್ ಒಂದು ಕಡೆ ಪತ್ತೆಯಾಗಿದೆ. 2 ತಿಂಗಳ ಮಗುವಿನಲ್ಲಿ HMPV ಸೋಂಕು ಕಾಣಿಸ್ಕೊಂಡಿದೆ. ಅಲ್ಲಿ ನೋಡಿ, ಇಲ್ಲೊಂದು ಕಡೆ 3 ತಿಂಗಳ ಮಗು ಬಗ್ಗೆ ಹೇಳ್ತಾ ಇದ್ವಿ. ಗುಜರಾತಲ್ಲಿ ಬರೀ 2 ತಿಂಗಳ ಮಗುವಿನಲ್ಲಿ ಇದು ಕಾಣಿಸ್ಕೊಂಡಿದೆ. ಗುಜರಾತ್ನ ಅಹಮದಾಬಾದ್ನಲ್ಲಿ ಕಾಣಿಸ್ಕೊಂಡಿರ್ತಕ್ಕಂಥ ಸೋಂಕಿದೆ. ರಕ್ತ ಪರೀಕ್ಷೆ ವೇಳೆಯಲ್ಲಿ ಹೊಸ ವೈರಸ್ ಇಲ್ಲಿ ಪತ್ತೆಯಾಗಿದೆ. ಭಾರತದಲ್ಲಿ ಒಟ್ಟು 3 ಪ್ರಕರಣ ಪತ್ತೆಯಾದಂತಾಯಿತು. ಇಲ್ಲಿವರೆಗೆ ಭಾರತದಲ್ಲಿ ಒಟ್ಟು 3 ಪ್ರಕರಣ ಪತ್ತೆಯಾಗಿವೆ. ಕರ್ನಾಟಕದಲ್ಲಿ 2, ಗುಜರಾತ್ನಲ್ಲಿ 1 ಪ್ರಕರಣ ಪತ್ತೆ ಆಗ್ತಾ ಇದೆ. ಇಲ್ಲಿ ಇದರ ಆಚೆಗೆ ಅಂತ ನಾವು ಚೆಕ್ ಮಾಡಿಕೊಂಡಾಗ ಭಾರತದ ಏರ್ಪೋರ್ಟ್ಗಳೆಂತ ನಿಗಾ ಇಡಬೇಕು, ಕ್ವಾರಂಟೈನ್ ಮಾಡಬೇಕಾಗತ್ತಾ, ಅಲ್ಲಿ ಪರೀಕ್ಷೆಗಳನ್ನು ಅದರ ಸಂಖ್ಯೆಯನ್ನು ಜಾಸ್ತಿ ಮಾಡಬೇಕಾಗತ್ತಾ, ವಿದೇಶಿ ಪ್ರವಾಸಿಗರು ಇಲ್ಲಿಂದ ಬೇರೆ ಬೇರೆ ರಾಜ್ಯಗಳಿಗೆ ಓಡಾಡ್ತಕ್ಕಂಥವರು ಇಂಥವ್ರ ಮೇಲೆ ನಿಗಾ ಇಡಬೇಕಾಗತ್ತಾ, ಈ ಒಂದು ವಿಚಾರದಲ್ಲಿ ನಾವು ಕೂಡ ಸರ್ಕಾರದ ಕಡೆಯಿಂದ ಅಧಿಕೃತ ಗೈಡ್ಲೈನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಸರ್ಕಾರ ಏನು ನಿರ್ಧಾರ ಮಾಡುತ್ತೆ ಮಾಡಲಿ. ಈಗ ಇಲ್ಲಿವರೆಗೂ ಟೋಟಲಾಗಿ ಭಾರತದಿಂದ ಚೆಕ್ ಮಾಡಿಕೊಂಡಾಗ 3 ಪ್ರಕರಣ ನಮಗೆ ಪತ್ತೆಯಾಗುತ್ತೆ. ದೊಡ್ಡ ಮಟ್ಟದಲ್ಲಿ ನಮಗೆ ತಡೆಯುವುದಕ್ಕೆ ಇರತಕ್ಕಂಥ ಸಾಧನ ಅಂತ ಹೇಳಿದ್ರೆ ಏರ್ಪೋರ್ಟ್ಗಳಲ್ಲಿನ ಮುನ್ನೆಚ್ಚರಿಕೆ. ಹಾಗಂತ ಪ್ಯಾನಿಕ್ ಬಟನ್ ಪ್ರೆಸ್ ಮಾಡಬೇಕಾ, ನಾವು ಹೆದರಿ ಬಿಡಬೇಕಾ, ಒಂದು ರೀತಿ ಆಗಲೇ ಭಯ ಬಿದ್ದು ಬಿಡಬೇಕಾ? ಹಾಗಲ್ಲ, ನಮ್ಮ ಮುಂಜಾಗ್ರತೆ ನಮಗಿರಬೇಕು ಅಂತ. ಚೈನಾದಲ್ಲಿ ದೊಡ್ಡ ಮಟ್ಟದಲ್ಲಿ ಆಲ್ರೆಡಿ ಮಕ್ಕಳಲ್ಲಿ ತುಂಬ ಕಾಣಿಸ್ಕೊಳ್ತಾ ಇದೆ ಅಂತ ಹೇಳಿ, ಹಾಗೆ ಇಲ್ಲಿವರೆಗೆ ಸಾವಿನ ಬಗ್ಗೆ ವರದಿ ಆಗಿದೆ. ಇದೊಂದು ಸಮಾಧಾನಕರ ವಿಚಾರ. ಎಲ್ಲರೂ ಕೂಡ ಸ್ವಲ್ಪ ಈ ವಿಚಾರದಲ್ಲಿ ಗಮನಿಸಿ. ಸತ್ತು ಹೋಗ್ಬಿಟ್ರಂತೆ, ಅಲ್ಲಿ ಸತ್ಬಿಟ್ರು, ಅಲ್ಲಿ ಸತ್ತರಂತೆ ಇದು ಯಾವುದೂ ವರದಿ ಆಗಿಲ್ಲ. ಈಗ ನೆಕ್ಸ್ಟ್ ನಮಗೆ PPE ಕಿಟ್ಗಳು ಬೇಕಾಗ್ತವ, ಮಾಸ್ಕ್ಗಳು ಬೇಕಾಗ್ತವ, ಅಥವಾ ಮುನ್ನೆಚ್ಚರಿಕೆ ಕ್ರಮವಾಗಿ ಏನಾದರೂ ಔಷಧಿ ಇದೆಯಾ, ಅದಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಮಾಹಿತಿ ಸರ್ಕಾರ ಕೂಡ ಕೊಡಬೇಕಾಗತ್ತೆ. ಅದನ್ನು ಕೂಡ ನಾವು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ಸರ್ಕಾರ ಹೇಳದ ಹೊರತು ಆರೋಗ್ಯ ಸಚಿವಾಲಯ, ಆರೋಗ್ಯ ಮಿನಿಸ್ಟರ್, ಆರೋಗ್ಯ ಇಲಾಖೆ ಇವರು ಹೇಳದ ಹೊರತು ನಾವು ಯಾವುದೇ ಒಂದು ಮಾಹಿತಿಯನ್ನು ಅನ್ಅಫಿಷಿಯಲ್ ಆಗಿ ನಾವು ಕೊಡಲ್ಲ. ಅಫಿಷಿಯಲ್ ಆಗಿ ಬಂದ ಆಗ ಮಾತ್ರ ನಾವು ನಿಮಗೆ ಅದರ ಬಗ್ಗೆ ನಾವು ಶೇರ್ ಮಾಡ್ಕೊಳ್ತೀವಿ. ಇಲ್ಲಿವರೆಗೂ ಸರ್ಕಾರದ ಕಡೆಯಿಂದ ಅಧಿಕೃತ ಮಾಹಿತಿ ಬಂದಿಲ್ಲ. ಸುರಕ್ಷಿತವಾಗಿರಿ, ವೈರಸ್ಸಿಂದ ದೂರವಾಗಿರಿ, ಸ್ವಚ್ಛತೆಯ ಕಡೆಗೆ ಗಮನ ಕೊಡಿ, ಮೂಗು ಕಣ್ಣು ಬಾಯಿ ಮುಟ್ಕೋಬೇಡಿ, ಕೈ ತೊಳ್ಕೊಳ್ಳಿ. ಏನು ಕೋವಿಡ್ ಟೈಮ್ದು ಗೈಡ್ಲೈನ್ಸ್ ಅಷ್ಟೇ. ಕ್ವಾರಂಟೈನ್ ಆಗೋದು, ಸೋಷಿಯಲ್ ಡಿಸ್ಟೆನ್ಸ್, ಸಾಮಾಜಿಕ ಅಂತರವನ್ನು ಒಂದು ಕಡೆ ಕಾಯ್ದುಕೊಳ್ಳೋದು, ನೀವು ದೈಹಿಕ ಅಂತರಗಳನ್ನು ಕಾಯ್ದುಕೊಳ್ಳೋದು, ಇದು ನಿಮ್ಮನ್ನು ತಕ್ಕ ಮಟ್ಟಿಗೆ ಸೇಫಾಗಿಡಬಲ್ಲದು. ಸಾಧ್ಯವಾದರೆ ಸ್ಯಾನಿಟೈಸರ್ ಕೂಡ ನೀವು ಬಳಸಬಹುದು ಮುಂಜಾಗ್ರತಾ ಕ್ರಮವಾಗಿ. ಸರ್ಕಾರದ ಕಡೆಯಿಂದ ಅಧಿಕೃತವಾಗಿ ಗೈಡ್ಲೈನ್ಸ್ ಬಂದಮೇಲೆ ಅದನ್ನು ಕೂಡ ನಾವು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೀವಿ.